ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ, ಫೆಬ್ರವರಿ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ಏನೆಲ್ಲ ಬದಲಾವಣೆಯನ್ನು ಅವರ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ನೋಡಬಹುದು. ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ತೆಗೆದುಕೊಳ್ಳಬೇಕು. ಹಾಗೆ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿದ್ದು, ಈ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಹಾಗೆ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯ ದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಸೂರ್ಯನು ಈ ತಿಂಗಳಿನಲ್ಲಿ ಕುಂಭ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯಲಿದ್ದು, ಈ ಪ್ರಸ್ತುತ ಸಮಯದಲ್ಲಿ ಸೂರ್ಯನ ಸಂಚಾರದ ಪರಿಣಾಮದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನಿಮ್ಮ ಜೀವನದ ಕ್ಷೇತ್ರಗಳಲ್ಲಿ ನೋಡಬಹುದಾಗಿರಲಿದೆ. ಹಾಗೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಇರುವಂಥ ಅನೇಕ ರೀತಿಯ ಗೊಂದಲ ಸಮಸ್ಯೆಗಳಿಗೆ ಪರಿಹಾರವನ್ನು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ಪಡೆಯಬಹುದಾಗಿರಲಿದೆ. ಹಾಗಾಗಿ ಓಂ ಸೂರ್ಯದೇವಾಯ ನಮಃ, ಮಹಾಲಕ್ಷ್ಮೀ ನಮಃ ಎಂಬ ಕಮೆಂಟ್ ಮಾಡಿ. ಜೊತೆಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ನಿಮಗೆ ಅವಶ್ಯಕವಿದ್ದಲ್ಲಿ ನೀವು ಅಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ. ಇದು ನಿಮಗೆ ಕಡಿಮೆ ದರದಲ್ಲಿ ಸಿಗಲಿದ್ದು, ಇಲ್ಲಿ ಮಹಾಲಕ್ಷ್ಮಿಯ ವಿಗ್ರಹ ಹಾಗೆ ಕರುಂಗಾಲ ಮಾಲ ಹಾಗೆ ರುದ್ರಾಕ್ಷಿ ಮಣಿಗಳು ಲಭ್ಯವಿರಲಿದೆ, ಅದು ಕೂಡ ಕಡಿಮೆ ದರದಲ್ಲಿ. ಈಗ ನಾವು ನೋಡೋಣ ಗ್ರಹ ಗೋಚಾರ ಫಲಿತಾಂಶವು ಫೆಬ್ರವರಿ ತಿಂಗಳಿನಲ್ಲಿ ನಿಮಗೆ ಅಂದರೆ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಏನೆಲ್ಲ ಪ್ರಮುಖ ಬದಲಾವಣೆಯನ್ನು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ತರಲಿದೆ ಎಂದು. 2026ರ ಫೆಬ್ರವರಿಯಲ್ಲಿ ಸೂರ್ಯನು ಕುಂಭ ರಾಶಿಯಲ್ಲಿ ರಾಹುವಿನ ಸಂಯೋಗವನ್ನು ಪಡೆಯಲಿದ್ದಾನೆ. ಇದರಿಂದಾಗಿ ಗ್ರಹಣ ಯೋಗವು ರೂಪುಗೊಳ್ಳಲಿದೆ. ಆದರೆ ತಿಂಗಳ ಆರಂಭದಲ್ಲಿ ಬುಧ ಮತ್ತು ರಾಹುವಿನ ಸಂಯೋಗದಿಂದಾಗಿ ಜಡತ್ವ ಯೋಗವು ರೂಪುಗೊಳ್ಳುತ್ತದೆ. ಆದರೆ ಈ ಅಶುಭ ಯೋಗಗಳ ನಡುವೆ ಫೆಬ್ರವರಿಯಲ್ಲಿ ಬುಧ ಮತ್ತು ಶುಕ್ರನ ಸಂಯೋಗದಿಂದಾಗಿ ಲಕ್ಷ್ಮೀನಾರಾಯಣ ಯೋಗವು ರೂಪುಗೊಳ್ಳಲಿದೆ. ಅಲ್ಲದೆ ಈ ತಿಂಗಳಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗವಾಗಲಿದೆ. ಬುಧಾದಿತ್ಯ ಯೋಗವು ರೂಪುಗೊಳ್ಳಲಿದೆ. 12 ರಾಶಿಗಳ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿದ್ದು, ಈ ಪ್ರಸ್ತುತ ಸಮಯದಲ್ಲಿ ಆರ್ಥಿಕವಾಗಿ, ವೃತ್ತಿ ಜೀವನದಲ್ಲಿ, ಕೌಟುಂಬಿಕ ಹಾಗೂ ಪ್ರೀತಿಯ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಈ ಪ್ರಸ್ತುತ ಸಮಯದಲ್ಲಿ ನೀವು ಪಡೆಯಬಹುದು ಎಂಬುದನ್ನು ತಿಳಿಯೋಣ. ಕನ್ಯಾ ರಾಶಿಯವರಿಗೆ ಈ ಪ್ರಸ್ತುತ ಸಮಯದಲ್ಲಿ ಅಂದರೆ ಫೆಬ್ರವರಿ ಮೊದಲ ದಿನಗಳಲ್ಲಿ ನೀವು ಸ್ವಲ್ಪ ಸವಾಲಿನ ದಿನಗಳನ್ನು ಅನುಭವಿಸಲಿದ್ದೀರಿ. ಸವಾಲಿನಿಂದ ಹೊರಬರಲು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಲು ತಾಳ್ಮೆಯಿಂದ ನಿಮ್ಮ ಪ್ರಯತ್ನವನ್ನು ನೀವು ಪಡಬೇಕಾಗಿರಲಿದೆ. ನಿಮ್ಮ ಅಪೇಕ್ಷಿತ ಫಲಿತಾಂಶಗಳನ್ನು ಸಾಧಿಸಲು ನೀವು ಹೆಚ್ಚುವರಿ ಪ್ರಯತ್ನ ಮತ್ತು ಶ್ರಮವನ್ನು ವಹಿಸಬೇಕಾಗಿರಲಿದೆ. ವ್ಯಾಪಾರ ಲಾಭಗಳಲ್ಲಿ ಹೆಚ್ಚಾದರೂ ವೆಚ್ಚಗಳು ಕೂಡ ಹೆಚ್ಚಾಗಲಿದೆ. ಇದು ಹಣಕಾಸಿನ ತೊಂದರೆಗಳನ್ನು ಉಂಟು ಮಾಡಲಿದೆ. ತಿಂಗಳ 2ನೇ ವಾರದಲ್ಲಿ ನೀವು ಸೋಮಾರಿತನ ಮತ್ತು ಹೆಮ್ಮೆಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಬೇಕು. ಇಲ್ಲದಿದ್ದರೆ ನೀವು ನಿಮ್ಮ ಉತ್ತಮ ವೃತ್ತಿ ಮತ್ತು ವ್ಯವಹಾರದ ಅವಕಾಶಗಳನ್ನು ಕಳೆದುಕೊಳ್ಳಬಹುದು. ಸಂಬಂಧಗಳು ಸ್ವಲ್ಪ ಅಸ್ಥಿರವಾಗಿರಲಿದೆ. ಪ್ರೀತಿ ಪಾತ್ರರೊಂದಿಗಿನ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇರಲಿದ್ದು, ಪ್ರಣಯ ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡಬಹುದು. ನೀವು ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ಪರಿಗಣಿಸುತ್ತಿದ್ದರೆ ಫೆಬ್ರವರಿ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಶುಭವಾಗಿರಲಿದೆ. ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆ ಇರಲಿದೆ. ಹಾಗೆ ನಿಮ್ಮ ಸಂಗಾತಿಯೊಂದಿಗಿನ ಸಂತೋಷದ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗಲಿದ್ದು, ಇನ್ನು ಕೆಲಸ ಮಾಡುತ್ತಿರುವ ಕನ್ಯಾ ರಾಶಿಗೆ ಸೇರಿದ ಮಹಿಳೆಯರಿಗೆ ಬಡ್ತಿಯ ಅವಕಾಶಗಳು ದೊರೆಯಲಿದೆ. ಇದು ಕೆಲಸದಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿದ್ದರೂ ಅವರ ಗೌರವ ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು, ಪ್ರೇಮ ಸಂಬಂಧಗಳು ಆಳವಾಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅಂದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಮಿಶ್ರ ಫಲಿತಾಂಶವು ಪ್ರತಿ ಕ್ಷೇತ್ರದಲ್ಲೂ ಇರಲಿದೆ. ಹಾಗಾದರೆ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ಯಾವ ರೀತಿಯ ಬದಲಾವಣೆಯನ್ನು ನಿಮ್ಮ ಆರೋಗ್ಯದಲ್ಲಿ ನೋಡಬಹುದು, ಆರೋಗ್ಯಕ್ಕಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮವನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಪ್ರತಿಯೊಬ್ಬ ವ್ಯಕ್ತಿಗೂ ಆರೋಗ್ಯವು ಬಹಳ ಮುಖ್ಯವಾದ ಅಂಶವಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ ತಿಂಗಳು ಕೆಲವು ರಾಶಿಯವರಿಗೆ ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದೆ.
ಇನ್ನು ಈ ಪ್ರಸ್ತುತ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಕೆಲ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಆರೋಗ್ಯದಲ್ಲಿ ಹೆಚ್ಚು ಕಾಳಜಿ ವಹಿಸಬೇಕೆಂದು, ಹಾಗೆ ಆಹಾರ, ದಿನಚರಿ ಇತ್ಯಾದಿಯ ಬಗ್ಗೆ ನೀವು ಬಹಳ ಗಮನ ನೀಡಬೇಕೆಂದು ತಿಳಿಸಲಿದೆ. ಇನ್ನು ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಫೆಬ್ರವರಿ ತಿಂಗಳಿನಲ್ಲಿ ಸಣ್ಣ ಪುಟ್ಟ ಮಾನಸಿಕ ಸಮಸ್ಯೆಯನ್ನು ಎದುರಿಸಲಿದ್ದೀರಿ. ತದಾದ ನಂತರದ ದಿನಗಳಲ್ಲಿ ನೀವು ಆರೋಗ್ಯದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಬದಲಾವಣೆಯನ್ನು ನೋಡಬಹುದಾಗಿರಲಿದೆ. ಮೊದಲ ವಾರದ ಕೊನೆಯಲ್ಲಿ ನೀವು ಹೆಚ್ಚು ಶಕ್ತಿಶಾಲಿಯಾಗಿರಲಿದ್ದೀರಿ. ಈ ಫೆಬ್ರವರಿ ತಿಂಗಳ ಮಧ್ಯದಲ್ಲಿ ಒತ್ತಡವು ನಿಮ್ಮ ನಿದ್ರೆ ಮತ್ತು ಜೀರ್ಣಕ್ರಿಯೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಈ ವಿಶ್ರಾಂತಿಯು ನಿಮ್ಮ ದೇಹಕ್ಕೆ ಒಳ್ಳೆಯದಾಗಿರಲಿದೆ. ತಿಂಗಳ 3ನೇ ವಾರದಲ್ಲಿ ದೈಹಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಲಶಾಲಿ ಆಗಿರಲಿದ್ದೀರಿ. ನೀವು ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ಇನ್ನು ತಿಂಗಳ 4ನೇ ವಾರದಲ್ಲಿ ನೀವು ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ಇದು ಉತ್ತಮವೂ ಕೂಡ. ಹೆಚ್ಚಿನ ಕೆಲಸವು ನಿಮ್ಮ ಒತ್ತಡಕ್ಕೆ ಕಾರಣವಾಗಬಹುದು. ಸಣ್ಣ ಪುಟ್ಟ ಯಾತ್ರೆಗಳು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸಬಹುದು. ಹಾಗೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ಹೊತ್ತು ಆಧ್ಯಾತ್ಮಿಕವಾಗಿ ಕಳೆಯುವುದರಿಂದಾಗಿ ನೆಮ್ಮದಿಯನ್ನು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕವಾಗಿದ್ದು, ಆಹಾರ ಕ್ರಮಗಳಲ್ಲಿ ಎಚ್ಚರಿಕೆಯನ್ನು ವಹಿಸುವುದು, ಹಾಗೆ ವಾಹನ ಹಾಗೆ ಹರಿತ ವಸ್ತುಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆ ಕ್ರಮವನ್ನು ಪಡೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಸಮಯದ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಮಿಶ್ರ ಫಲಿತಾಂಶ, ಹಾಗೆ ಒಂದಿಷ್ಟು ಗೊಂದಲದ ವಾತಾವರಣಕ್ಕೆ ಒಳಗಾಗಲಿದ್ದೀರಿ. ಇದು ಮಾನಸಿಕವಾಗಿ ಒಂದಿಷ್ಟು ಅಶಾಂತಿಯನ್ನು ಕೂಡ ತರಬಹುದು. 12ನೇ ಮನೆಯಲ್ಲಿ ಕೇತುವಿನ ಸಂಚಾರದ ಪರಿಣಾಮವಾಗಿ ನಿದ್ರೆಯ ಗುಣಮಟ್ಟವು ಕಡಿಮೆಯಾಗಲಿದೆ. ಜೀರ್ಣಕ್ರಿಯೆ, ನಿದ್ರೆಯ ಸಮಸ್ಯೆಗಳು, ಕುತ್ತಿಗೆ, ಭುಜ ಒತ್ತಡ ಅಥವಾ ಮಾನಸಿಕ ಆಯಾಸದ ಮೂಲಕ ದೇಹವು ಪ್ರತಿಪಾದಿಸಬಹುದು. ರಾತ್ರಿ ವೇಳೆ ಅತಿಯಾದ ಯೋಚನೆಗಳು ನಿಮಗೆ ಒಂದಿಷ್ಟು ತೊಂದರೆಯನ್ನು ತರಬಹುದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಲು ಯೋಗ, ಧ್ಯಾನ ಹಾಗೆ ವಾಕಿಂಗ್ನಂಥ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ. ಕುಜನು ಈ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಆಹಾರ ಕ್ರಮದ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ. ಮಸಾಲೆಯುಕ್ತ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸುವುದು, ಹಾಗೆ ಉತ್ತಮ ಆಹಾರ ಸೇವನೆ ಹಾಗೆ ಉತ್ತಮ ದಿನಚರಿಯನ್ನು ನೀವು ಅಳವಡಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ. ತಡರಾತ್ರಿ ಮಲಗುವುದು, ಹಾಗೆ ಅಸಿಡಿಟಿ, ಉಷ್ಣತೆ ಹಾಗೆ ಇನ್ನಿತರ ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯನ್ನು ನೀಡುವುದು ಬಹು ಮುಖ್ಯವಾಗಿರಲಿದೆ. ಇದು ಕನ್ಯಾ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದಾಗಿ ಹಣಕಾಸಿನ ವ್ಯವಹಾರ ಹೇಗಿರಲಿದೆ, ಆರ್ಥಿಕವಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳ ಜೊತೆಗೆ ನೀವು ಮುಂದುವರಿಯಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಪ್ರಸ್ತುತ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಫೆಬ್ರವರಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ಈ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. 2026ನೇ ವರ್ಷದ 2ನೇ ತಿಂಗಳು ಫೆಬ್ರವರಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರವು ತುಂಬ ವಿಶೇಷವಾಗಿ ಇರಲಿದೆ. ಏಕೆಂದರೆ ಈ ಸಮಯದಲ್ಲಿ ಪ್ರಬಲ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ. ಈ ತಿಂಗಳು ಮತ್ತೊಂದು ಜ್ಯೋತಿಷ್ಯ ವಿಶೇಷವೇನೆಂದರೆ ಕುಂಭ ರಾಶಿಯಲ್ಲಿ 4 ಗ್ರಹಗಳು ಒಟ್ಟಿಗೆ ಸೇರಲಿದೆ. ಫೆಬ್ರವರಿ 3, 2026ರಂದು ಬುಧನು ಕುಂಭ ರಾಶಿಗೆ ಪ್ರವೇಶವನ್ನು ಪಡೆಯಲಿದ್ದಾನೆ. ಹಾಗೆ ಫೆಬ್ರವರಿ 6, 2026ರಂದು ಶುಕ್ರನು ತನ್ನ ಪ್ರವೇಶವನ್ನು ಕುಂಭ ರಾಶಿಯಲ್ಲಿ ಮಾಡಲಿದ್ದು, ಫೆಬ್ರವರಿ 13ರಂದು ಸೂರ್ಯನು ಕೂಡ ಅಲ್ಲಿಗೆ ಬರಲಿದ್ದಾನೆ. ಇನ್ನು ಮತ್ತೆ ಫೆಬ್ರವರಿ 23ರಂದು ಮಂಗಳ ಅಂದರೆ ಕುಜನು ಕುಂಭ ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ಕುಂಭ ರಾಶಿಯಲ್ಲಿ ಬುಧ, ಶುಕ್ರ, ಸೂರ್ಯ ಹಾಗೆ ಮಂಗಳನ ಸಂಯೋಗವೂ ಆಗಲಿದೆ. ಇದು ಲಕ್ಷ್ಮೀನಾರಾಯಣ ಯೋಗವನ್ನು, ತ್ರಿಗ್ರಹಿ ಯೋಗವನ್ನು, ಬುಧಾದಿತ್ಯ ಯೋಗವನ್ನು, ಮಂಗಳಾದಿತ್ಯ ಯೋಗವನ್ನು ಹಾಗೆ ರವಿ ಯೋಗ ಸೇರಿದಂತೆ ಅನೇಕ ಶಕ್ತಿಶಾಲಿ ಯೋಗವನ್ನು ರೂಪಿಸಲಿದೆ. ಇದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ನೋಡಬಹುದಾಗಿದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ ಹಣ, ಅಂತಸ್ತು, ಆಸ್ತಿ, ಐಷಾರಾಮಿ ಜೀವನವನ್ನು ಈ ಸಮಯದಲ್ಲಿ ಕೆಲ ಗ್ರಹಗಳು ನಿಮಗೆ ನೀಡಲಿದೆ. ಹಾಗಾಗಿ ಈ ಫೆಬ್ರವರಿ ತಿಂಗಳಿನಲ್ಲಿ ಕನ್ಯಾ ರಾಶಿಯವರ ಆರ್ಥಿಕ ವ್ಯವಹಾರಗಳು, ಹಣಕಾಸಿಗೆ ಸಂಬಂಧಿಸಿದಂತೆ ವ್ಯವಹಾರವು ಹೇಗಿರಲಿದೆ ಎಂದು ತಿಳಿಯೋಣ. ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಹಣಕಾಸಿಗೆ ಸಂಬಂಧಿಸಿದಂತೆ ಕಠಿಣ ಪರಿಶ್ರಮದ ಸಮಯವಾಗಿರಲಿದೆ. ಏಕೆಂದರೆ ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಫೆಬ್ರವರಿಯಲ್ಲಿ 4 ಶಕ್ತಿಶಾಲಿ ಗ್ರಹಗಳು ಒಟ್ಟಿಗೆ ಸಂಯೋಗವಾಗಲಿದೆ.
ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು. ಈ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ. ನಿಮ್ಮ ಹಣ ಎಲ್ಲೋ ಸಿಲುಕಿಕೊಂಡಿದ್ದರೆ ಚಿಂತಿಸಬೇಡಿ ಅಥವಾ ಅದರ ಬಗ್ಗೆ ಯೋಚಿಸುವುದು ಬೇಡ. ಏಕೆಂದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಶೀಘ್ರದಲ್ಲೇ ಪ್ರತಿಫಲ ಸಿಗಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದು. ನೀವು ಎಲ್ಲೋ ಹಣವನ್ನು ಸಾಲವಾಗಿ ಪಡೆದಿದ್ದರೆ ನೀವು ಅದನ್ನು ಈಗ ಮರುಪಾವತಿಸಲು ಸಾಧ್ಯವಾಗಲಿದೆ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಸುಧಾರಣೆಗಳು ನಿಮಗೆ ಆರ್ಥಿಕ ಸಮೃದ್ಧಿಯನ್ನು ತರಲಿದೆ. ಅಲ್ಲದೆ ಈ ಸಮಯದಲ್ಲಿ ಉದ್ಯೋಗಿಗಳ ಬಡ್ತಿ ಹೆಚ್ಚಾಗುವ ಸಾಧ್ಯತೆ ಇರಲಿದ್ದು, ಇದರಿಂದಾಗಿ ಆರ್ಥಿಕ ಸುಧಾರಣೆಗೆ ಅವಕಾಶಗಳು ಸಿಗಲಿದೆ. ಹಾಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂಥವರಿಗೆ ಆರ್ಥಿಕ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ಸಿಗಲಿದ್ದು, ಇದರಿಂದಾಗಿ ನೀವು ಆರ್ಥಿಕ ಸಮಸ್ಯೆಯಿಂದ ಹೊರಬರಲು ಸಾಧ್ಯವಾಗಲಿದೆ. 6ನೇ ಮನೆಯಲ್ಲಿ ರಾಹು ಸಾಲವನ್ನು ಮತ್ತು ಅಡೆತಡೆಗಳನ್ನು ಗೆಲ್ಲಲು ಸಹಾಯ ಮಾಡುತ್ತಾನೆ. ನಿಮ್ಮಲ್ಲಿ ಕೆಲವರು ಅಂತಿಮವಾಗಿ ಬಾಕಿ ಇರುವ ಎಲ್ಲ ಸಾಲಗಳನ್ನು ಬಗೆಹರಿಸಿಕೊಳ್ಳಲು ಉತ್ತಮ ಯೋಜನೆಗಳ ಮೂಲಕ ಅನಗತ್ಯ ಹೊರ ಹೋಗುತ್ತಿರುವ ಹಣವನ್ನು ನಿಯಂತ್ರಿಸಲು ಸಾಧ್ಯವಾಗಲಿದೆ. ಈ ಸಮಯದಲ್ಲಿ ಹಣಕಾಸಿನ ನಿರ್ಧಾರಗಳ ಬಗ್ಗೆ ನಿಮ್ಮಲ್ಲಿ ಆತ್ಮವಿಶ್ವಾಸವು ಹೆಚ್ಚಾಗಲಿದೆ. ಹೂಡಿಕೆಗಳಲ್ಲಿ ಎಚ್ಚರಿಕೆಯನ್ನು ಯೋಜಿಸಲಿದ್ದೀರಿ. ಹಾಗೆಯೇ ಈ ಸಮಯದಲ್ಲಿ ಉಳಿತಾಯದ ಶಿಸ್ತನ್ನು ಮರು ಪ್ರಾರಂಭಿಸಲು ಇದು ಉತ್ತಮ ಸಮಯವಾಗಿರಲಿದೆ. ಸುಮ್ಮನೆ ಎಲ್ಲಾದರೂ ಸಾಲ ಮಾಡುವುದು ಅಥವಾ ಸಾಲ ನೀಡುವುದನ್ನು ತಪ್ಪಿಸಿ ಆರ್ಥಿಕ ಮಿತಿಗಳನ್ನು ನಿರ್ಮಿಸಿ. ಹಾಗೆಯೇ ಈ ಸಮಯದಲ್ಲಿ ಆರ್ಥಿಕವಾಗಿ ಅನೇಕ ರೀತಿಯ ಕೌಟುಂಬಿಕ ಸೌಕರ್ಯಗಳಿಗೆ ಹಾಗೆಯೇ ಅನಗತ್ಯ ವಿಷಯಗಳಿಗಾಗಿ ಖರ್ಚು ಮಾಡುವುದನ್ನು ತಡೆಯುವುದು ಉತ್ತಮವಾಗಿದ್ದು, ಮಕ್ಕಳಿಗಾಗಿ ಹೆಚ್ಚು ಖರ್ಚು ಮಾಡಬಹುದಾದ ಸಾಧ್ಯತೆ ಇರಲಿದೆ. ಹಾಗಾಗಿ ಅನಿರೀಕ್ಷಿತ ಖರ್ಚುಗಳು ಬರದಂತೆ ನೋಡಿಕೊಳ್ಳುವುದು ಅಥವಾ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಬಹು ಮುಖ್ಯವಾಗಿರಲಿದೆ. ಈ ಬೇರೆ ಕುಟುಂಬ ಸದಸ್ಯರಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಹಣಕಾಸಿನ ಖರ್ಚುಗಳು ಹೆಚ್ಚಾಗಿರುವ ಸಾಧ್ಯತೆ ಇರಲಿದ್ದು, ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯೊಂದಿಗೆ ನೀವು ಮುಂದುವರಿಯುವುದು ಬಹು ಮುಖ್ಯವಾಗಿರಲಿದೆ. ಇನ್ನು ಮುಂದಿನದ್ದಾಗಿ ಈ ಪ್ರಸ್ತುತ ಸಮಯದಲ್ಲಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಇರಲಿದೆ, ಕೌಟುಂಬಿಕವಾಗಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು ತಿಳಿಯೋಣ. ಫೆಬ್ರವರಿ ತಿಂಗಳು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಅನೇಕ ರೀತಿಯ ಬದಲಾವಣೆಯು ಪ್ರೇಮ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ಆಗಲಿದೆ. ಏಕೆಂದರೆ ಈ ತಿಂಗಳು ಪ್ರೇಮಿಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಮಾಸದಲ್ಲಿ ಅನೇಕರು ತಮ್ಮ ಪ್ರೀತಿಯ ವಿಚಾರವನ್ನು ತಮ್ಮ ಪ್ರೇಮಿಗೆ ಪ್ರಸ್ತಾಪ ಮಾಡುವವರು ಅಲ್ಲದೆ ಅದರ ಯಶಸ್ಸಿಗಾಗಿ ಪ್ರಾರ್ಥನೆ ಕೂಡ ಮಾಡುತ್ತಾರೆ. ಆದರೆ ಇದರ ಫಲವು ಗ್ರಹಗಳ ಸ್ಥಾನದ ಮೇಲೆ ಅವಲಂಬಿತವಾಗಿರಲಿದೆ. ಅಂದಹಾಗೆ ಈ ಮಾಸದಲ್ಲಿ ಅನೇಕ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುವುದು, ಅದರಲ್ಲೂ ವಿಶೇಷವಾಗಿ ನವಗ್ರಹಗಳಲ್ಲಿ ಶುಭ ಗ್ರಹ ಎಂದು ಪರಿಗಣಿಸಲಾಗುವ ಶುಕ್ರನು ಕೂಡ ತನ್ನ ಸ್ಥಾನವನ್ನು ಬದಲಾಯಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶುಕ್ರನನ್ನು ಪ್ರೀತಿ ಸೂಚಕ ಗ್ರಹ ಎಂದು ಕರೆಯಲಾಗುತ್ತದೆ. ಹಾಗೆ ಫೆಬ್ರವರಿ 6, 2026 ಶುಕ್ರನು ಮಕರ ರಾಶಿಯಿಂದ ಕುಂಭ ರಾಶಿಗೆ ಸ್ಥಾನ ಬದಲಾಯಿಸುವುದರಿಂದಾಗಿ, ಇದಲ್ಲದೆ ಫೆಬ್ರವರಿ 3, 2026 ಬುಧ ಗ್ರಹ, ಫೆಬ್ರವರಿ 13, 2026 ಸೂರ್ಯ ಹಾಗೂ ಫೆಬ್ರವರಿ 23, 2026 ಮಂಗಳ ಕೂಡ ಕುಂಭ ರಾಶಿಗೆ ಸಾಗಲಿದ್ದಾರೆ. ಹೀಗೆ ಕುಂಭ ರಾಶಿಯಲ್ಲಿ 4 ಪ್ರಬಲ ಗ್ರಹಗಳು ಒಟ್ಟಿಗೆ ಸಂಯೋಗವನ್ನು ಹೊಂದಲಿದ್ದಾರೆ. ಈ ಗ್ರಹಗಳ ರಾಶಿ ಬದಲಾವಣೆಯಿಂದಾಗಿ ಅನೇಕರಿಗೆ ಶುಭ ಫಲಿತಾಂಶಗಳು ಸಿಗಲಿದೆ. ಅದರಲ್ಲೂ ಕೂಡ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ವೈವಾಹಿಕ ಜೀವನದಲ್ಲಿ ಸಂತೋಷ, ಪ್ರೇಮಿಗಳಿಗೆ ಹಾಗೂ ನವ ವಿವಾಹಿತರಿಗೆ ಶುಭ ಸುದ್ದಿಯು ತರಲಿದೆ. ಹಾಗೆ ಈ ಸಮಯದಲ್ಲಿ ಕುಟುಂಬ, ಪ್ರೇಮ, ವೈವಾಹಿಕ, ಸಂತಾನ, ವಿವಾಹ ಭವಿಷ್ಯದ ಬಗ್ಗೆ ನಾವು ತಿಳಿಯುವುದಾದರೆ, ಕನ್ಯಾ ರಾಶಿಗೆ ಸೇರಿದ ಜನರಿಗೆ 6ನೇ ಮನೆಯಲ್ಲಿ ಶುಕ್ರನ ಸಂಚಾರದ ಪರಿಣಾಮದಿಂದಾಗಿ ಒಂದಿಷ್ಟು ಗೊಂದಲದ ಮಿಶ್ರ ಫಲಿತಾಂಶವೂ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಬಿರುಕು ಉಂಟಾಗುವ ಸಾಧ್ಯತೆ ಇರಲಿದ್ದು, ಈ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ವಾದ ವಿವಾದಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದೆ. ದ್ವಿಗುಣವಾದ ಅನೇಕ ರೀತಿಯ ಸಮಸ್ಯೆಗಳನ್ನು ಅಥವಾ ವಾತಾವರಣವನ್ನು ಕೌಟುಂಬಿಕವಾಗಿ ನೀವು ನೋಡಲಿದ್ದೀರಿ. ಆದರೆ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗಲು ಬಿಡಬೇಡಿ. ನೀವು ಪ್ರೇಮದಲ್ಲಿ ಮೋಸ ಹೋಗುವ ಲಕ್ಷಣಗಳು ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದ ಸಿಗಲಿದ್ದು, ನೀವು ಅತಿಯಾಗಿ ಯೋಚಿಸುವುದು ಸಂಬಂಧವನ್ನು ಹಾಳು ಮಾಡಲಿದೆ. ಫೆಬ್ರವರಿ ತಿಂಗಳು ಮುಂದೂಡಿ ನಿಮ್ಮ ಪ್ರೇಮ ಪ್ರಸ್ತಾಪ ಮಾಡುವುದು ಉತ್ತಮವಾಗಿರಲಿದೆ. ಇದರಿಂದಾಗಿ ಪ್ರೇಮ ಮತ್ತು ಕುಟುಂಬ ಜೀವನದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರಲಿದೆ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಪ್ರಸ್ತುತ ಸಮಯದ ಗ್ರಹ ಗೋಚಾರ ಫಲಿತಾಂಶವಾಗಿ ಕುಟುಂಬದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ. ಸಂಬಂಧಗಳಲ್ಲಿ ಈ ಸಮಯದಲ್ಲಿ ತಾಳ್ಮೆ ಅಗತ್ಯವಾಗಿದ್ದು, 7ನೇ ಮನೆಯಲ್ಲಿರುವ ಶನಿ ಪ್ರಬುದ್ಧತೆಯನ್ನು ಕೇಳಲಿದ್ದಾನೆ. ಜವಾಬ್ದಾರಿಗಳು ಹೆಚ್ಚಾಗಿರುವುದು ಉತ್ತಮವಾಗಿರಲಿದೆ. ನೀವು ಸಂಬಂಧ ಅಥವಾ ದಾಂಪತ್ಯದಲ್ಲಿದ್ದರೆ ಕರ್ತವ್ಯವನ್ನು ಹೆಚ್ಚಿಸುವ ಸಾಧ್ಯತೆ ಇರಲಿದ್ದು,
ಪ್ರಣಯ ಕಡಿಮೆಯಾಗಬಹುದು. ಆದರೆ ಈ ಸಮಯದಲ್ಲಿ ನೀವು ಶಾಂತಿಯುತವಾಗಿ ಎಲ್ಲವನ್ನು ಯೋಚಿಸುವುದು ಬಹು ಮುಖ್ಯವಾಗಿರಲಿದೆ. ಇದು ಎಲ್ಲವನ್ನು ನಿರ್ಮಿಸುವ ಹಂತವಾಗಿರಲಿದೆ, ಮುರಿಯುವ ಹಂತವಲ್ಲ. ಹಾಗಾಗಿ ಶಾಂತಿಯುತವಾಗಿ ಸಂಬಂಧಗಳನ್ನು ರೂಪಿಸಿ, ಹಾಗೆ ಉತ್ತಮ ರೀತಿಯಲ್ಲಿ ನಿರ್ವಹಿಸಿ. 5ನೇ ಮನೆಯಲ್ಲಿರುವ ಗ್ರಹ ಸಂಚಾರದ ಪರಿಣಾಮವಾಗಿ ಮಾಧುರ್ಯತೆ ಈ ಸಮಯದಲ್ಲಿ ಒಂದಿಷ್ಟು ಸುಧಾರಣೆಯನ್ನು ಪಡೆಯಲಿದೆ. ನಿಮ್ಮಲ್ಲಿ ಕೆಲವರು ಮತ್ತೆ ಪ್ರಣಯವನ್ನು ಅನುಭವಿಸಲಿದ್ದೀರಿ, ವಾತ್ಸಲ್ಯವನ್ನು ಪಡೆಯಬಹುದಾಗಿದ್ದು, ಮಕ್ಕಳು ಮತ್ತು ಪ್ರೀತಿಯ ಪಾತ್ರರೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯಬಹುದಾಗಿರಲಿದೆ. ಇನ್ನು ನಿಮ್ಮಲ್ಲಿ ಕೆಲವರು ಕೌಟುಂಬಿಕ ಸಮಾರಂಭದಲ್ಲಿ ಭಾಗವಹಿಸಲು ಅಥವಾ ಮಗುವಿನ ಸಾಧನೆಯ ಬಗ್ಗೆ ಹೆಮ್ಮೆ ಪಡುವ ಸಮಯ ಇದಾಗಿರಲಿದ್ದು, ಎಲ್ಲವನ್ನೂ ಒಬ್ಬರೇ ಹೊರಬೇಡಿ, ಭಾವನೆಗಳನ್ನು ಶಾಂತ ರೀತಿಯಲ್ಲಿ ಹಂಚಿಕೊಳ್ಳಿ. ಇದು ಕೌಟುಂಬಿಕವಾಗಿ ನೆಮ್ಮದಿಯ ವಾತಾವರಣವನ್ನು ನಿಮ್ಮ ಜೀವನದ ಕ್ಷೇತ್ರಗಳಲ್ಲಿ ನೋಡುವಂತೆ ಮಾಡಲಿದೆ. ಇನ್ನು ಮುಂದಿನದ್ದಾಗಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ. ವೃತ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯ ಎಚ್ಚರಿಕೆ ಕ್ರಮ ಅತ್ಯವಶ್ಯಕವಾಗಿರಲಿದೆ ಎಂಬುದನ್ನು ತಿಳಿಯೋಣ. ಪ್ರಸ್ತುತ ಸಮಯದಲ್ಲಿ 10ನೇ ಮನೆಯಲ್ಲಿ ಗುರುವಿನ ಸಂಚಾರದ ಪರಿಣಾಮವಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಹೆಚ್ಚಿನ ಬೆಂಬಲವನ್ನು ಈ ಸಮಯದಲ್ಲಿ ಪಡೆಯಲಿದ್ದಾರೆ. ನಿಮ್ಮಲ್ಲಿ ಕೆಲವರು ಹಿರಿಯರಿಂದ ಮೆಚ್ಚುಗೆಯನ್ನು ಪಡೆಯಬಹುದಾಗಿದ್ದು, ಹೊಸ ಜವಾಬ್ದಾರಿಗಳನ್ನು ಈ ಸಮಯದಲ್ಲಿ ನೀವು ನಿರ್ವಹಿಸಲಿದ್ದೀರಿ. ನಿಮ್ಮ ಸ್ಥಾನವು ಈ ಸಮಯದಲ್ಲಿ ಬಲವಾಗಲಿದ್ದು, ಇದು ನಿಮಗೆ ಬಡ್ತಿಯ ಘೋಷಣೆ ಆಗಲಿದೆ. ನಿಮ್ಮಲ್ಲಿ ಹೆಚ್ಚು ನಂಬಲಾಗದ ರೀತಿಯ ಬದಲಾವಣೆಯನ್ನು ವೃತ್ತಿ ಕ್ಷೇತ್ರದಲ್ಲಿ, ಉದ್ಯೋಗ ವ್ಯವಹಾರಗಳಲ್ಲಿ ನೀವು ಕಾಣಬಹುದಾಗಿರಲಿದೆ. ಅಂದರೆ ಕನ್ಯಾ ರಾಶಿಯವರು ಕಾಣಬಹುದಾಗಿರಲಿದೆ. ಇನ್ನು ಈ ಪ್ರಸ್ತುತ ಸಮಯದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಪಂಚಮ ಸ್ಥಾನದಲ್ಲಿ ಗ್ರಹಗಳ ಸಂಚಾರದ ಪರಿಣಾಮದಿಂದಾಗಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ. ನಿಮ್ಮಲ್ಲಿ ಆಲೋಚನೆಗಳು ಹೊಳೆಯಲಿದೆ. ಹಾಗೆ ನಿಮ್ಮಲ್ಲಿ ಕೆಲವರು ಸಭೆಗಳಲ್ಲಿ ಮಾತನಾಡಬಹುದಾಗಿದ್ದು, ಚುರುಕಾದ ಯೋಜನೆಗಳನ್ನು ಪ್ರಸ್ತಾಪಿಸಲು ಇದು ಉತ್ತಮ ಸಮಯವಾಗಿದ್ದು, ನಿಮ್ಮ ಸೃಜನಶೀಲತೆಗೆ ಮೆಚ್ಚುಗೆಯನ್ನು ಪಡೆಯುವ ಸಮಯ ಇದಾಗಿರಲಿದೆ. ನೀವು ಶಿಕ್ಷಣ, ವಿಷಯ ರಚನೆ, ಹಾಗೆ ವಿನ್ಯಾಸ, IT, ನಿರ್ವಹಣೆ ಅಥವಾ ಕ್ಲೈಂಟ್ ಎದುರಿಸುವ ಕೆಲಸದಲ್ಲಿದ್ದರೆ ನಿಮ್ಮ ಪ್ರತಿಭೆ ಗೋಚರಿಸಲಿದೆ. ಹಾಗೆ ಈ ಪ್ರಸ್ತುತ ಸಮಯದಲ್ಲಿ 5ನೇ ಮನೆಯಲ್ಲಿ ಕುಜನ ಸಂಚಾರದ ಪರಿಣಾಮದಿಂದಾಗಿ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗಲಿದೆ. ನೀವು ಫಲಿತಾಂಶಕ್ಕಾಗಿ ಒತ್ತಾಯಿಸಬಹುದು. ನಾಯಕತ್ವವನ್ನು ತೆಗೆದುಕೊಳ್ಳುವಂಥ ಅಥವಾ ನಿಮಗೆ ವೃತ್ತಿ ಕ್ಷೇತ್ರದಲ್ಲಿ ಲಾಭದಾಯಕ ಲೆಕ್ಕಾಚಾರದಲ್ಲಿ ಉತ್ತಮ ರೀತಿಯ ಫಲಿತಾಂಶವು ಸಿಗುವಂಥ ಅವಕಾಶಗಳು ಇರಲಿದೆ. ಈ ಸಮಯದಲ್ಲಿ ಅಹಂಕಾರದ ಘರ್ಷಣೆಗಳು ಹಾಗೆ ಆತುರದ ಮಾತುಗಳನ್ನು ತಪ್ಪಿಸಿ. ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು, ಗೌರವವನ್ನು ತಂದುಕೊಡಲಿದೆ. ನಿಮ್ಮಲ್ಲಿ ಕೆಲವರು ಪ್ರಸ್ತುತಪಡಿಸಲು, ಮುನ್ನಡೆಸಲು, ಕಲಿಸಲು ಅಥವಾ ಹೊಸ ಪ್ರಾಜೆಕ್ಟ್ಗಳ ಉಸ್ತುವಾರಿಯನ್ನು ವಹಿಸಿಕೊಳ್ಳಲು ಅವಕಾಶಗಳನ್ನು ಪಡೆಯಲಿದ್ದೀರಿ. ಕನ್ಯಾ ರಾಶಿಗೆ ಸೇರಿದ ಜನರು ಈ ಪ್ರಸ್ತುತ ಸಮಯದಲ್ಲಿ ತಮ್ಮ ಮೌಲ್ಯಗಳನ್ನು ಕಡಿಮೆ ಅಂದಾಜು ಮಾಡಬೇಡಿ. ಆತ್ಮವಿಶ್ವಾಸದಿಂದ ಮಾತನಾಡಿ, ಆದರೆ ನಯವಾಗಿರಲಿ. ಇದು ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನು, ಯಶಸ್ಸನ್ನು ತರಲಿದೆ. ಇದು ಫೆಬ್ರವರಿ ತಿಂಗಳಿನಲ್ಲಿ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ಅಂದರೆ ಕನ್ಯಾ ರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಏನೆಲ್ಲ ಪ್ರಮುಖ ಬದಲಾವಣೆಯು ಈ ಪ್ರಸ್ತುತ ಸಮಯದಲ್ಲಿ ಇರಲಿದೆ ಎಂದು ನೋಡೋಣ. ವಿದ್ಯಾರ್ಥಿಗಳಿಗೆ ಈ ಪ್ರಸ್ತುತ ಸಮಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ. ವಿಶೇಷವಾಗಿ ನೀವು ಈ ಸಮಯದಲ್ಲಿ ಗೊಂದಲಗಳನ್ನು ಅಥವಾ ಒತ್ತಡವನ್ನು ನಿವಾರಿಸಿಕೊಳ್ಳಲು ನಿಮಗೆ ಉತ್ತಮ ರೀತಿಯ ಅವಕಾಶವೂ ಸಿಗಲಿದೆ. ಒಮ್ಮೆ 5ನೇ ಮನೆಯಲ್ಲಿ ಸಕ್ರಿಯವಾಗಿರುವ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಹಾಗೆ ಕಲಿಕೆ ಸುಗಮವಾಗಲಿದೆ. ಪುನರ್ವರ್ತನೆ, ಅಣುಕು ಪರೀಕ್ಷೆಗಳು ಹಾಗೆ ಪ್ರಸ್ತುತಿ ಕೌಶಲ್ಯಗಳು ಸುಧಾರಿಸಲಿದೆ. ಇದು ಅತ್ಯಂತ ಹೆಚ್ಚಿನ ಶುಭ ಸಮಯವಾಗಿದ್ದು, ವಿದ್ಯಾರ್ಥಿಗಳಿಗೆ ಕೆಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಾಗೆ ಕೌಶಲ್ಯ ಆಧಾರಿತ ಕೋರ್ಸ್ಗಳಲ್ಲಿ ಭಾಗವಹಿಸಲು ಉತ್ತಮ ರೀತಿಯ ಅವಕಾಶ ಹಾಗೆ ಪ್ರೇರಣೆಯೂ ಸಹ ಸಿಗಲಿದೆ. ಈ ಸಮಯದಲ್ಲಿ ಕೊನೆಯ ಕ್ಷಣದ ಒತ್ತಡಕ್ಕಿಂತ ಸ್ಥಿರವಾದ ಅಧ್ಯಯನವನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ. ಇದು ವಿದ್ಯಾರ್ಥಿಗಳು ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಕ್ರಮವಾಗಿದ್ದು, ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಪ್ರಸ್ತುತ ಸಮಯದಲ್ಲಿ ಗ್ರಹ ಗೋಚಾರ ಫಲಿತಾಂಶ ಹೇಗಿರಲಿದೆ ಎಂದು ತಿಳಿಯೋಣ. ಈ ಪ್ರಸ್ತುತ ಸಮಯದಲ್ಲಿ 5ನೇ ಮನೆ ಹೆಚ್ಚಿನ ಸಕ್ರಿಯವಾಗಿರಲಿದೆ. ಇದರಿಂದಾಗಿ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಸೃಜನಶೀಲತೆ ಮತ್ತು ಗ್ರಾಹಕರ ಆಕರ್ಷಣೆ ಸುಧಾರಿಸಲಿದೆ. ನೀವು ಶಿಕ್ಷಣ, ಸಲಹಾ
ಹಾಗೆ ಇನ್ನಿತರ ವಿಷಯಗಳಲ್ಲಿ ವಿನ್ಯಾಸ ಕೋಚಿಂಗ್ ಸೇವೆಗಳಲ್ಲಿ ಸಂಬಂಧಿಸಿದಂತೆ ವ್ಯವಹಾರವನ್ನು ನಡೆಸುತ್ತಿದ್ದರೆ ನೀವು ಉತ್ತಮ ಪ್ರತಿಕ್ರಿಯೆಯನ್ನು ನೋಡಬಹುದಾಗಿರಲಿದೆ. ಈ ಪ್ರಸ್ತುತ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಾಪಾರಸ್ಥರು ವೇಗವಾಗಿ ವಿಸ್ತರಿಸಬೇಡಿ. ಯೋಜನೆಗಳನ್ನು ರೂಪಿಸಿ ನಂತರ ಮುಂದುವರಿಯಿರಿ. ಇದು ನಿಮಗೆ ಉತ್ತಮ ರೀತಿಯ ಲಾಭವನ್ನು ಹಾಗೆ ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ನಿಮ್ಮ ಕ್ಷೇತ್ರಗಳಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ. ಆರ್ಥಿಕವಾಗಿ ಉತ್ತಮ ರೀತಿಯ ಬೆಂಬಲವೂ ಕೂಡ ಸಿಗಲಿದೆ. ಇದು ಗ್ರಹ ಗೋಚಾರ ಫಲಿತಾಂಶವಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ಫೆಬ್ರವರಿ ಮೊದಲನೇ ವಾರದಿಂದ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಈ ಎಲ್ಲ ಗ್ರಹ ಗೋಚಾರ ಫಲಿತಾಂಶದಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ನೋಡಲಿದ್ದೀರಿ. ಇದಕ್ಕೆ ಪರಿಹಾರವಾಗಿ ಈ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿ. ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಹಾಗಾದರೆ ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನೀವು ಅನುಸರಿಸಬೇಕು ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸ್ಪಷ್ಟತೆ ಮತ್ತು ಶಾಂತ ಮನಸ್ಸಿಗಾಗಿ ಪ್ರತಿದಿನ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು 11 ಬಾರಿ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಮುಖ್ಯವಾಗಿರಲಿದೆ. ಇನ್ನು ಎರಡನೇದಾಗಿ ಬುಧವಾರದಂದು ಹೆಸರು ಬೇಳೆ, ಸೊಪ್ಪು, ತರಕಾರಿಯನ್ನು ದಾನ ಮಾಡಿ. ಇದು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಮನೆ ಕೆಲಸದ ಸ್ಥಳದಲ್ಲಿ ಸ್ವಚ್ಛತೆ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡರೆ ಇದು ಅದೃಷ್ಟವನ್ನು ನೇರವಾಗಿ ಸುಧಾರಿಸಲಿದೆ. ಇದು ಪ್ರಮುಖವಾಗಿ ನೀವು ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿದ್ದು, ಇದು ಕೂಡ ಜ್ಯೋತಿಷ್ಯ ಶಾಸ್ತ್ರದ ಸರಳ ಪರಿಹಾರವಾಗಿರಲಿದೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ಅವಶ್ಯಕವಿದ್ದಲ್ಲಿ ನೀವು ಇಲ್ಲಿಂದ ಖರೀದಿ ಮಾಡಬಹುದಾಗಿರಲಿದೆ. ಇಲ್ಲಿ ಕರಂಗಾಲ ಮಾಲ, ರುದ್ರಾಕ್ಷಿ, ಲಕ್ಷ್ಮಿ ವಿಗ್ರಹ ಕೂಡ ಲಭಿಸಲಿದೆ. ಇದು ನಿಮಗೆ ಉತ್ತಮ ಬೆಲೆಯಲ್ಲಿ ಕೈ ಸೇರಲಿದೆ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ, ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.